ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಉಪವಿಭಾಗಾಧಿಕಾರಿ ಮಾರುತಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿರ್ವಹಣೆ ಕುರಿತು ಸಭೆಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಅಕ್ಟೋಬರ್ 24ರಿಂದ ನವೆಂಬರ್ 3ರವರೆಗೂ ಜಾತ್ರಾ ಮಹೋತ್ಸವವನ್ನು ಸಾರ್ವಜನಿಕರಿಗೆ ಆಯೋಜಿಸಲಾಗಿದ್ದು, ಈ ಬಾರಿ ಅಕ್ಟೋಬರ್ 24ರಿಂದ ನವೆಂಬರ್ 3ರವರೆಗೂ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗಿದ್ದು 11 ದಿನದಲ್ಲಿ 9 ದಿನ ಮಾತ್ರ ಸಾರ್ವಜನಿಕರೇ ದೇವಿಗೆ ದರ್ಶನ ಅವಕಾಶ ಕಲ್ಪಿಸಲಾಗಿದೆ. ದರ್ಶನೋತ್ಸವ ಪ್ರಾರಂಭವಾಗುವ ಅಕ್ಟೋಬರ್ 24ರಂದು ಶ್ರೀ ಆದಿಚುಂಚನಗಿರಿ ಪೀಠಾಧೀಶರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟನೆ ನೆರವೇರಿಸಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಶಾಸಕ ಸ್ವರೂಪ್ ಪ್ರಕಾಶ್, ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಇತರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ದೇವರ ಬಾಗಿಲನ್ನು ತೆರೆಯಲಾಗುವುದು. ಕಳೆದ ಬಾರಿಯಂತೆ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ, ಪುಷ್ಪಾಲಂಕಾರ ನಡೆಯಲಿದೆ. ನಗರದ ಹಾಗೂ ದೇವಾಲಯದ ಸುತ್ತಮುತ್ತ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಚೆಸ್ಕಾಂನಿಂದಲೇ ನಿರ್ವಹಣೆಯಾಗಲಿದ್ದು, ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ವಾಹನಗಳ ಪಾರ್ಕಿಂಗ್ ಇದೆ. ನಗರಸಭೆ ಆವರಣದಲ್ಲಿಯೇ ವ್ಯವಸ್ಥೆ ಕಲ್ಪಿಸಲಾಗುವುದು. ಶಿಷ್ಟಾಚಾರ ಉಲ್ಲಂಘನೆಯಾಗದಂತೆ ಗಣ್ಯರ ವಾಹನ ಸೇರಿದಂತೆ ಅಧಿಕಾರಿಗಳ ವಾಹನಗಳನ್ನಷ್ಟೇ ದೇವಾಲಯದ ಆವರಣಕ್ಕೆ ಬಿಡಲಾಗುವುದು. ಎಲ್ಲ ವಾಹನಗಳಿಗೂ ಪಾಸ್ಗಳು ಕಡ್ಡಾಯ. ಈ ಬಾರಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದರ್ಶನೋತ್ಸವಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಶೌಚಾಲಯ ವ್ಯವಸ್ಥೆ, ಜರ್ಮನ್ ಟೆಂಟ್, ನೆಲಹಾಸು ಸೇರಿದಂತೆ ನಿಗದಿತ ಸ್ಥಳಗಳಲ್ಲಿ ಗೇಟ್ಗಳನ್ನು ಅಳವಡಿಸಲಾಗುವುದು. ಇಲ್ಲಿ ಪೊಲೀಸ್, ಕಂದಾಯ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನು ನಿಯೋಜಿಸಿ ಸೂಕ್ತವಾಗಿ ನಿರ್ವಹಣೆಯನ್ನು ಕೈಗೊಳ್ಳಲಾಗುವುದು. ಸಿಬ್ಬಂದಿಗಳಿಗೆ ಈ ಬಾರಿ 72 ವಾಕಿ ಟಾಕಿಗಳನ್ನು ಬಳಸಿಕೊಂಡು ದೇವಾಲಯದ ಸುತ್ತ ಹಾಗೂ ಪ್ರವೇಶ ದ್ವಾರಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು, 144 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡುವ ಕುರಿತು ಚರ್ಚೆ ನಡೆದಿದೆ ಎಂದರು. 2024ನೇ ಸಾಲಿನ ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಈ ಬಾರಿ ಅಕ್ಟೋಬರ್ 24ನೇ ತಾರೀಕಿನಿಂದ ನವೆಂಬರ್ 3ನೇ ತಾರೀಕಿನವರೆಗೆ ನಡೆಸಲಾಗುತ್ತೆ. ಶಾಸ್ತ್ರೋಕ್ತ ಪ್ರಕಾರ 24ನೇ ತಾರೀಕು ದೇವಾಲಯದ ಬಾಗಿಲು ತೆರೆಯಲಾಗುತ್ತೆ. 25ನೇ ತಾರೀಕಿನಿಂದ ರಾಜ್ಯದ ಎಲ್ಲ ಭಕ್ತರಿಗೂ ಕೂಡ ದರ್ಶನದ ಅವಕಾಶವನ್ನು ನೀಡಲಾಗುತ್ತೆ. 3ನೇ ತಾರೀಕು ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ. ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಜನ ಬರುವ ನಿರೀಕ್ಷೆ ಇದೆ. ಉನ್ನತ ಮಟ್ಟದ ಸೌಕರ್ಯಗಳನ್ನು ಭಕ್ತರಿಗೆ ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಕಾರ್ಯವನ್ನು ಜಾರಿಗೊಳಿಸಲಾಗುತ್ತೆ. ಈಗ ನಮಗೆ ಅಕ್ಟೋಬರ್ 24ರಿಂದ ಬಾಗಿಲು ತೆರೆಯುತ್ತೆ. 3ನೇ ತಾರೀಕು ಬಾಗಿಲನ್ನು ಮುಚ್ಚಲಾಗುತ್ತೆ. ಫಸ್ಟ್ ಮತ್ತು ಲಾಸ್ಟ್ ಡೇ ಭಕ್ತರಿಗೆ ದರ್ಶನದ ಅವಕಾಶ ಇರೋದಿಲ್ಲ. ನಡುವೆ 9 ದಿನ ಭಕ್ತರಿಗೆ ದರ್ಶನದ ಅವಕಾಶ ಇರ್ತದೆ. ಸಂಪ್ರದಾಯದ ಪ್ರಕಾರ ಹಿಂದಿನಿಂದಲೂ ಕೂಡ ದೇವಿಯ ಸಂಪ್ರದಾಯ, ದೇವಾಲಯದ ಪರಂಪರೆ ಅದು. ಮೊದಲನೇ ದಿನ ಮತ್ತು ಕೊನೆಯ ದಿನ ಭಕ್ತರಿಗೆ ಅವಕಾಶ ಇರಲ್ಲ. 9 ದಿನ ಭಕ್ತರಿಗೆ ದರ್ಶನದ ಅವಕಾಶ ಇರ್ತದೆ. ಕಳೆದ ಬಾರಿ 14 ಲಕ್ಷ ಜನ ಬಂದಿದ್ರು. ಅಂದರೆ ದಿನಗಳ ಸಂಖ್ಯೆ ಜಾಸ್ತಿ ಇತ್ತು. ಈ ಬಾರಿ ದಿನಗಳ ಸಂಖ್ಯೆ ಕಡಿಮೆ ಇದೆ. 15ರಿಂದ 16 ಲಕ್ಷ ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಥ್ಯಾಂಕ್ ಯು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ದೇವಾಲಯದ ಗರ್ಭಗುಡಿ ಪ್ರವೇಶ ದ್ವಾರ ನವೀಕರಣ ಮಾಡುವ ಕುರಿತು ಅರ್ಚಕರು ಸಭೆ ಗಮನಕ್ಕೆ ತಂದರು. ಈ ಹಿಂದೆಯೇ ತೀರ್ಮಾನ ಮಾಡಲಾಗಿದ್ದು, ಅದರಂತೆ ನವೀಕರಣಕ್ಕೆ ಕ್ರಮ ಸೂಚನೆ ನೀಡಿದರು. 2 ಕಾವಲುಗಾರರನ್ನ ನಿಯೋಜಿಸಲು ಮುಜರಾಯಿ ಇಲಾಖೆ ಮೂಲಕ ಕ್ರಮಕ್ಕೆ ಪತ್ರ ವ್ಯವಹಾರ ಮಾಡಲಾಗಿದೆ. ದನಗಳ ಜಾತ್ರೆ ಆಯೋಜಿಸಲು ಶಾಸಕ ಸ್ವರೂಪ್ ಸಲಹೆ ನೀಡಿದರು. ಅದರಂತೆ 2 ಅಥವಾ 3 ದಿನ ಎಪಿಎಂಸಿ ಆವರಣದ ಪಕ್ಕ ಆಯೋಜನೆಗೆ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಈ ಬಾರಿ ವಿಶೇಷ ರೀತಿಯಲ್ಲಿ ಲಾಡು ಪ್ರಸಾದವನ್ನ ತಯಾರಿಸಲು ತೀರ್ಮಾನಿಸಲಾಗಿದ್ದು, ನಿರ್ಮಿತಿ ಕೇಂದ್ರದಿಂದ ಈ ಜವಾಬ್ದಾರಿ ನಿರ್ವಹಣೆ ಆಗಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮುಟ್ಟಿಸಲು ದೇವಾಲಯದ ಸಮೀಪದಲ್ಲಿಯೇ ಆಯೋಜನೆ ಮಾಡುವಂತೆ ಸಭೆಯಲ್ಲಿ ಬಹುತೇಕರು ಅಭಿಪ್ರಾಯಪಟ್ಟರು. ಅದರಂತೆ ಕ್ರಮ ಕೈಗೊಳ್ಳಲಾಗುವುದು. ಕಳೆದ ಬಾರಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಿಗೆ ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕ ಪ್ರವಾಸದ ಪ್ಯಾಕೇಜ್ ಅನ್ನು ಪರಿಚಯಿಸಲಾಗಿತ್ತು. ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಈ ಬಾರಿಯೂ ಅದೇ ರೀತಿ ಪ್ಯಾಕೇಜ್ ಟೂರ್ ಅನ್ನು ಪರಿಚಯಿಸಲಾಗುವುದು. ಹೆಲಿಕಾಪ್ಟರ್ ಮೂಲಕ ಹಾಸನ ನಗರ ಹಾಗೂ ಹಾಸನಾಂಬ ದೇವಾಲಯ ಸುತ್ತ ಪ್ರಯಾಣ ಮಾಡಲು ಈ ಬಾರಿಯೂ ಅವಕಾಶ ಕಲ್ಪಿಸಲಾಗುವುದು. ಕಳೆದ ಬಾರಿಗಿಂತ ಹೆಚ್ಚಿನ ಸಮಯ ಹಾಗೂ ಕಡಿಮೆ ಮೊತ್ತದಲ್ಲಿ ಚಾಪರ್ ಪ್ರಯಾಣ ಇರಲಿದೆ. ಪ್ಯಾರಾಗ್ಲೈಡಿಂಗ್, ಪ್ಯಾರಾಸೈಲಿಂಗ್ ಸಹ ಇರಲಿದ್ದು, ನಗರದ ಸಮೀಪದಲ್ಲಿ ಈ ಬಾರಿ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಹೆಚ್ಚಿನ ಜನರಿಗೆ ಇದರ ಉಪಯೋಗ ಆಗಲಿದೆ ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಯಾಕಂದ್ರೆ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಅಂದ್ರೆ ಅದರಲ್ಲಿ ಮಾತ್ರ ರಾಜಿ ಆಗೋದು ಬೇಡ ಅಂತ ಮಾಡ್ಕೊಂಡಿದೀವಿ. ಆಮೇಲೆ ಲಡ್ಡುನು ಕೂಡ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಉತ್ತಮವಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸೊ ಅದನ್ನ ಲಡ್ಡುನು ಕೂಡ ನಾವು ಈ ಸತಿ ಮೇಂಟೈನ್ ಮಾಡ್ಕೊಳ್ತಾ ಇದೀವಿ. ಪ್ರಸಾದ ಲಡ್ಡು ಬಗ್ಗೆ ಯಾವುದೇ ಒಂದು ರಾಜಿ ಇಲ್ಲ. ಸೊ ಭಕ್ತರಿಗೆ ಅದನ್ನೇ ಕೊಡೋದು. ನಾವು ಇನ್ನೇನು ಬೇರೆ ಅವ್ರಿಗೆ ಇನ್ನೇನು ನಾವು ತಣಿಸಕ್ಕಾಗಲ್ಲ. ದೇವರ ದರ್ಶನ, ದೇವಿಯ ದರ್ಶನ, ಪ್ರಸಾದ, ಲಡ್ಡು. ಸೊ ಇದನ್ನ ಕೊಡ್ತೀವಿ.
ಶಾಸಕರು ಮತ್ತೆ ನಮ್ಮ MP ಅವರು ಹೇಳಿದಂತೆ 300 ರೂಪಾಯಿ ಟಿಕೆಟ್ ಇರೋರಿಗೂ ಒಂದೊಂದು ಲಡ್ಡು ಕೊಡುವ ವ್ಯವಸ್ಥೆನ ನಾವು ಫೈನಲೈಸ್ ಮಾಡಿ ಹೇಳ್ತೀವಿ. ಮಾನ್ಯ ಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಮೀಟಿಂಗ್ ಅಲ್ಲಿ ಅದನ್ನ ಬಿಟ್ಟು ನಮ್ಮ ಹಾಸನಾಂಬ ಕಪ್ಪು ಆಮೇಲೆ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಯುವ ದಸರಾ ತರ ನಮ್ಮಲ್ಲಿ ಯುವ ಹಾಸನ ಅಂತಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಇದು. ಸೊ ಎಲ್ಲ ಇಡಿಯಾಗಿ ನಾವೊಂದು ಕ್ವಾಲಿಟೇಟಿವ್ ಪ್ರೋಗ್ರಾಮ್ಸ್ ಮಾಡೋಣ. ಅಂದ್ರೆ ಪ್ರೋಗ್ರಾಮ್ಸ್ ಅಂತಂದ್ರೆ ಸುಮ್ಮನೆ ಏನು ಹೆಸರು ಮಾತ್ರ ಅಂತಂದಲ್ಲ, ಆ ಪ್ರೋಗ್ರಾಮ್ಸ್ ಇಂದ ನಮ್ಗೆ ಇನ್ನೂ ಆ ಉತ್ಸವಕ್ಕೆ ಮೆರುಗು ಬರಬೇಕು, ಆ ತರದನ್ನ ಮಾಡೋಣ ಅಂತ ಹೇಳ್ತಾ ಬಹುಶಃ ಈ ಸಭೆಗೆ ಸದ್ಯಕ್ಕೆ ಇಷ್ಟು ಇದಿರುತ್ತೆ. ನಂತರದಲ್ಲಿ ನಾವು ಯಾರ್ಯಾರಿಗೆ ಏನೇನು ಕೆಲಸ ವಹಿಸಿದ್ದಾರೆ, ನೀವು ವಿದ್ಯುತ್ ಅವ್ರು ನಮ್ಮನ್ನು ಕರೀಲಿಲ್ಲ ಅನ್ನೋದು ಅದೆಲ್ಲ ಬಿಟ್ಟು ಈ 10-24ರಿಂದ 3-11-24 ಅದ್ದೂರಿಯಾಗಿ ಜಿಲ್ಲಾಡಳಿತ ವತಿಯಿಂದ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಒಂದು ಅದ್ದೂರಿಯಾಗಿ ನಮ್ಮ ಹಾಸನಾಂಬ ಉತ್ಸವ 20-24ರ ಉತ್ಸವವನ್ನು ಮಾಡಬೇಕಂತ ನಾವೆಲ್ಲ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರು ಎಲ್ಲ ತೀರ್ಮಾನ ಮಾಡಿ ಬಂದಿದ್ವಿ. ಏನೇನು ನ್ಯೂನತೆಗಳು ಕಳೆದ ಬಾರಿ ಇತ್ತು ಅದನ್ನೆಲ್ಲ ಸರಿಪಡಿಸಿ ಅತಿ ಅಚ್ಚುಕಟ್ಟಾಗಿ ಒಂದು ಈ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂದ್ಕೊಂಡಿದ್ವಿ. ಮತ್ತು ಎಲ್ಲ ಕಳೆದ ಬಾರಿ ಏನೇನು ಕಾರ್ಯಕ್ರಮಗಳಿತ್ತು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಮತ್ತು ವಿವಿಧ ಇಲಾಖೆಯಿಂದ ಏನು ಕಾರ್ಯಕ್ರಮ ಪ್ರತಿಯೊಂದು ಮನೋರಂಜನಾ ಕಾರ್ಯಕ್ರಮ ಎಲ್ಲವನ್ನು ಈ ಬಾರಿ ಇರ್ತದೆ. ಕಳೆದ ಬಾರಿಗಿಂತ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ಮಾಡೋಕ್ಕೆ ಎಲ್ಲ ನಮ್ಮ ಜಿಲ್ಲಾಡಳಿತ ಸನ್ನದ್ಧಾಗಿದೆ. 24/10/2024ರಿಂದ ಏನು ಹಾಸನಾಂಬ ಜಾತ್ರಾ ಮಹೋತ್ಸವ ಶುರು ಆಗ್ತದೆ. 3ನೇ ತಾರೀಕು 11ನೇ ತಿಂಗಳು 2024ಕ್ಕೆ ಮುಕ್ತಾಯಗೊಳ್ಳುತ್ತದೆ. 11 ದಿನ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಇರ್ತದೆ. ಅದರಲ್ಲಿ ಮೊದಲನೇ ದಿನ ಮತ್ತು ಕೊನೆಯ ದಿನ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಇದಿರಲ್ಲ. ಅದು ಬಿಟ್ಟು 9 ದಿನ ಇರುತ್ತೆ. ಕಳೆದ ಬಾರಿ ಏನು ನ್ಯೂನತೆಗಳಿತ್ತು, ಅನಾನುಕೂಲ ಆಗಿತ್ತು, ಅದನ್ನೆಲ್ಲ ಈ ಸತಿ ಸರಿಪಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಳೆದ ವರ್ಷ ಏನು ಜಾತ್ರಾ ಮಹೋತ್ಸವ ಆಗಿತ್ತು ಅದಕ್ಕಿಂತ ವಿಜೃಂಭಣೆಯನ್ನು ಮಾಡಬೇಕು ಅಂತ ಮಾನ್ಯ ಸಂಸದರು, ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರೆಲ್ಲ ಸೇರಿ ಇವತ್ತು ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ. ಎಲ್ಲ ಸಾಧಕ ಬಾಧಕಗಳನ್ನ ಕೂಡ ಇವತ್ತೆಲ್ಲ ಚರ್ಚೆ ಮಾಡಿ ಮುಂದಿನ ಈ ಏನು ವರ್ಷದ ಜಾತ್ರಾ ಮಹೋತ್ಸವ ಕಳೆದ ವರ್ಷದಿಂದ ಭಾಳ ವಿಜೃಂಭಣೆಯಿಂದ ಆಗಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರನ ಕೊಟ್ಟಿದ್ದಾರೆ. ತಾವುಗಳು ಕೂಡ ಮಾಧ್ಯಮ ಮಿತ್ರರು ಎಲ್ಲ ಕೂಡ ಸಹಕಾರನ ಕೊಡಬೇಕು. ಮತ್ತು ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಬಂದು ಚಾಲನೆ ಕೊಡ್ತಾ ಇದ್ದಾರೆ. ತಾವೆಲ್ಲ ಕೂಡ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು. ಕಳೆದ ಬಾರಿನೂ ಕೂಡ ತಾವೆಲ್ಲ ದೊಡ್ಡ ಮಟ್ಟದ ಸಹಕಾರನ ಕೊಟ್ಟಿದ್ದೀರಿ. ಈ ಬಾರಿನೂ ಕೂಡ ತಾವೆಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು, ವಿಶೇಷವಾಗಿ ಹಾಸನ ಜಿಲ್ಲೆ ಎಲ್ಲ ನಾಗರಿಕರು ಏನು ನಮ್ಮ ಹಾಸನಾಂಬ ಜಾತ್ರಾ ಮಹೋತ್ಸವ ವರ್ಷಕ್ಕೊಂದ್ಸತಿ ಏನು ಜಾತ್ರೆಯನ್ನು ಮಾಡ್ತೀವಿ, ಹೊರಗಡೆಯಿಂದ ಕೂಡ ಸಾರ್ವಜನಿಕರು ಬರ್ತಾ ಇರ್ತಾರೆ. ಆದರೂ ಕೂಡ ತಾವು ತಮ್ಮ ಮನೆ ಮತ್ತು ಅಕ್ಕಪಕ್ಕ ಎಲ್ಲ ಕೂಡ ಸ್ವಚ್ಛತೆಯನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯಕ್, ತಹಶೀಲ್ದಾರ್ ಶ್ವೇತಾ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು.